ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಪಾರ್ಟ್ 3 ವಿಡಿಯೋ. ಆ್ಯಕ್ಚುಲಿ ಇದು ಮುಂಬೈಯಿಂದ ಮಂಗಳೂರಿಗೆ ಇದು ಪಾರ್ಟ್ 3 ವಿಡಿಯೋ ಇದೆ. ನಾನು ಈಗ ಎಕ್ಸಾಕ್ಟ್ ಎಲ್ಲಿದ್ದೀನಿ ಅಂದರೆ ಬಿಸ್ಲೆ ಘಾಟ್, ಗೋವಾ ರೂಟಲ್ಲಿ ಬರುತ್ತೆ ಈ ಘಾಟ್ಗಳು. ಇದು ಒಂದೇ ಘಾಟ್ ಅಂತ ನಾನು ವಿಡಿಯೋ ಮಾಡಿದ್ದಲ್ಲ, ಬೇರೆ ಘಾಟ್ಗಳು ಇದ್ದಾವೆ. ಈ ಘಾಟಲ್ಲಿ ಮುಗಿಸಿ ಹೋಟೆಲಿಗೆ ಸೈಡ್ ಹಾಕಿದೆ ತಿನ್ನು ಅಂತೇಳಿ ಚೆನ್ನ ಮಸಾಲ ಮತ್ತು ರೊಟ್ಟಿ ತಿನ್ನೋಕ್ಕೆ ಸೈಡ್ ಹಾಕಿದೆ. ಪಾಸ್ ಮಾಡ್ತಾ ಇದ್ದೆ ನೋಡಿ, ಒಂದ್ 2-3 ಗಾರ್ಡ್ ಸೆಕ್ಷನ್ಗಳು ಸಿಕ್ಕಿತ್ತು. ಗಾರ್ಡ್ ಸೆಕ್ಷನ್ ಇತ್ತು, ಒಂದು ತರ್ಪಲ್ ಹಂಗೆ ಒಂದು ತರ್ಪಲ್ ತಗೊಂಡೆ. ಮಾಡೋದು ಸಡನ್ಲಿ ರೋಡ್ ಬೈ ಹೋಗ್ಬೇಕಂತಂದಾಗ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಎಲ್ಲ ಗಾರ್ಡ್ ಸೆಕ್ಷನ್ ಏರಿಯಾಗಳು ಎಲ್ಲ ಗೋವಾ ರೂಟ್ ಅಂತ ಯಾಕೆ ಗಡಿ ಹೇಳ್ತಾ ಇದ್ದೀನಿ ಅಂದರೆ, ಈ ಘಾಟಿಯಲ್ಲಿ ತುಂಬ ಟ್ರಕ್ಗಳು ಮುಂಬೈಗೆ ಈ ರೋಡ್ ಮೇಲೆ ಹೋಗಲ್ಲ, ಆ ಕಡೆಯಿಂದ ಬರಲ್ಲ. ನಂದೇನೋ ಟ್ರೈನ್ ಗೇಟ್ ಪಾಸ್ ಆಗದೆ ಹೋಯ್ತು ಅಂತೇಳಿ ರೋಡ್ ಬೈ ಬರೋಕ್ಕೆ ಕಾರಣವಾಯಿತು. ಇಲ್ಲ ಅಂದಿದ್ರೆ ನಾನು ಈ ರೂಟ್ ಮೇಲೆ ಬರೋಕ್ಕೆ ಚಾನ್ಸೇ ಇರ್ತಿರಲಿಲ್ಲ ಈ ಘಾಟ್ ಸೆಕ್ಷನ್ಗಳ ಮೇಲೆ. ಯಾಕಂದರೆ ತುಂಬ ಟೈಮ್ ವೇಸ್ಟ್ ಆಗಿದೆ ಮತ್ತು ಡೀಸಿಲ್ ವೇಸ್ಟ್ ಆಗಿದೆ. ಡೀಸಿಲ್ ಒಂಥರ ಮೈಲೇಜ್ ಡ್ರಾಪ್ ಆಗುತ್ತೆ ಘಾಟ್ ಸೆಕ್ಷನ್ಗಳಲ್ಲಿ. ಅದು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅದನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ಈಗ ಅದಾದಮೇಲೆ ಈ ರೂಟ್ ಟ್ರೈನ್ ಯಾವಾಗ ಮಿಸ್ ಆಯ್ತು ಅಂತ ನಾನು ಯಾವಾಗ ರೋಡ್ ಬೈ ಹೋದೆವು, ಇದೇ ಲಾಸ್ಟ್, ಇದೇ ಫಸ್ಟ್. ನಾನು ಯಾವತ್ತಿಗೂ ಗೋವಾ ರೂಟ್ ಮೇಲೆ ನೋಡಿ ಫೈನಲ್ ಎಲ್ಲಿದ್ದೀನಿ ಅಂದರೆ, ಘಾಟ್ ಸೆಕ್ಷನೆಲ್ಲ ಹತ್ತಿಸ್ಕೊಂಡು ಬರುವಾಗ ಗಾಡಿ ಹೀಟ್ ಆಗೈತೆ ಅಂತೇಳಿ ನಿಲ್ಲಿಸಿದ್ದೀನಿ. ಎಷ್ಟು ಹೀಟ್ ಆಗಿದೆ ಅಂದರೆ ಕೈ ಶಾಖ ಹೊಡ್ತಾ ಇದೆ. ಮುಟ್ಟು ನೋಡುವಾಗಲೂ ಗೊತ್ತಾಗೋದು ಎಷ್ಟು ಶಾಖ ಇದೆ ಅಂತೇಳಿ. ಅದು ಶಾಖದಲ್ಲೂ ಗೊತ್ತಾಗುತ್ತೆ ಯಾವ ಥರ ಬಿಸಿ ಇದೆ. ನಿನ್ನೆ ನೈಟ್ ಹೀಟ್ ಅಂತ 2 ಗಂಟೆ ಸೈಡ್ ಹಾಕಿ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಗಾಡಿ ತೆಗೆದೆ. ಈಗ ಎಕ್ಸಾಕ್ಟ್ ಬಂದುಬಿಟ್ಟು ಬೆಳಗಿನ ಜಾವ 6:30 ಟೈಮ್. ಇದು 7 ಆಗುವೊಳಗೆ ಬೆಳಕಾಗಿ ಆಗಿದೆ ಆ್ಯಕ್ಚುಲಿ ಗೋವಾ ಸೈಡ್. ಇನ್ನು ಇವತ್ತು ಗೋವಾ ದಾಟ್ತೇನೆ. ಇವತ್ತು ಸಂಜೆ ಅಂಕೋಲಾ ದಾಟಿದ್ರೂ ದಾಟ್ಬೋದು. ಯಾಕೆ ಅಂದರೆ ಇವತ್ತು 1-2 ದಿನ ನಾನು ನೈಟ್ ಜರ್ನಿ ಆಗಿದೆ. ಇದು 3ನೇ ದಿವಸ ಜರ್ನಿ. ಇವತ್ತೊಂದು ಕಳೆದು ನಾಳೆ ಆಗೋ ಒಳಗೆ ಗಾಡಿ ಪಾಯಿಂಟಲ್ಲಿರುತ್ತೆ. ಗೋವಾ ಈಗ 2 ಕಿಲೋಮೀಟ್ರಿಗೆ ಗೋವಾ ಬರುತ್ತೆ, ಆದ್ರೂ ಚಹಾ ಕುಡಿತೇವೆ. ಲಾಸ್ಟ್ ಮಹಾರಾಷ್ಟ್ರ ಚಹಾ, ಮತ್ತೆ ಕರ್ನಾಟಕ ಬರುತ್ತೆ, ಗೋವಾ ಪಾಸ್ ಆಗುತ್ತೆ. ಆಕ್ಚುಲಿ ಇದೇ ಗೋವಾ ಬಾರ್ಡರ್. ₹550 ತಗೊಂಡ. ಇದು ಏರ್ಪೋರ್ಟ್ಗೆ ಹೋಗುತ್ತೆ, ಮನೋಹರ್ ಏರ್ಪೋರ್ಟ್ ಗೋವಾದಲ್ಲಿ. ಟ್ರೈನಲ್ಲಿ ಬರೋದೆಲ್ಲ ಫೇಲ್ ಆಗಿ ನೋಡಿ, ರೋಡ್ ಬೈ ಹೋದ್ರೆ ಎಷ್ಟು ಲೇಟ್ ಆಗುತ್ತೆ ಅಂತೀವಿ. ಹೆವಿ ಲೇಟ್, 2 ದಿನ 3 ದಿನ ಆಗುತ್ತೆ. ಟ್ರೈನಲ್ಲಿ ಬಂದಿದ್ರೆ 24 ಗಂಟೆ. ರೋಡ್ ಬೈ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಘಾಟ್ ಸೆಕ್ಷನ್ ಏರಿಯಾಗಳು ಒಂದೇ ತರ ಇರೋದು. ಸೆಕ್ಷನ್ ಇದೆ ಯಾವ್ದು, ಗೋವಾ ಘಾಟ್ ಸೆಕ್ಷನ್, ಕಾರವಾರ ಬರುತ್ತೆ ಘಾಟ್ ಸೆಕ್ಷನ್. ಇದಕ್ಕೆ ಈ ಇಂಜಿನ್ ಬ್ರೇಕ್ ಇಲ್ಲ, ಇದು ವರ್ಕ್ ಆಗಲ್ಲ ಆಕ್ಚುಲಿ. ಎಲ್ಲ ಬ್ರೇಕ್ ಮೇಲೆ ಗೇರ್ ಮೇಲೆ ಇಳಿಸೋದು. ಸ್ವಲ್ಪ ಡೀಸೆಲ್ ಪೆಟ್ಟು ಕೊಡ್ತೀವಿ. ಡೀಸೆಲ್ ಇಲ್ಲ, ಅದು 100 ಕಿಲೋಮೀಟರ್ಗೆ ಪೆಟ್ರೋಲ್ ಅಂತ ಇದೆ ಅಂತ ಹೇಳಿದ್ರೆ ಆ್ಯಪಲ್ಲಿ ನೋಡಿದ್ದಕ್ಕೆ. ಈಗ ಪಟ್ಟ 3 ಕಿಲೋಮೀಟರ್ ಹೆಂಗಾರ ಮಾಡಿ ಇಳಿಸಿದೆ ಅಂದರೆ ಡೀಸೆಲ್ ಸಿಗುತ್ತೆ, ಇಲ್ಲಾಂದ್ರೆ ರೋಡಲ್ಲಿ ಜಾಮ್ ಆಗುತ್ತೆ. ಸರ್ವಿಂಗ್ಸ್ ಯಾವ ಥರ ಇದೆ ಅಂದರೆ, ಇಲ್ಲೆಲ್ಲ ಸಿಂಗಲ್ಸ್ ಒಬ್ಬರೇ ಇದ್ದಾಗಲ್ಲ ಮೊಬೈಲ್ ಹಿಡಿದು ತುಂಬ ಡೇಂಜರ್ ಅಂತ ನಿಮ್ಗೆ ಮೊಬೈಲಲ್ಲಿ ನಾರ್ಮಲ್ ಆಗ್ತಿದ್ದೆ. ಕನ್ನಡ ಆಗ್ಬಿಟ್ಟು ಗೋವಾ ಘಾಟ್ ಘಾಟ್ ಸೆಕ್ಷನ್ ಮೇಲೆ ಹೋಗಿ ಮುಂದೆ ಗಾಡಿಗಳೇನು ಹೊಳಿದು ಅಡ್ಡ ಬಾಕಿ KSRTC ಹೊಡೆದ ಬಿಡ್ತೀವಿ.
ಮತ್ತ ಮುಂದೆ ಬರೋದು ಅವ್ರಿಗೆ ಅಬ್ಸರ್ವ್ ಆಗೋದಿಲ್ಲ ಬಸ್ನವ್ರು. ಅವ್ರು ತುಂಬಾ ಸಲ ಎಮರ್ಜೆನ್ಸಿ ಬ್ರೇಕ್ ಹೊಡಿತಾರೆ. ಬಸ್ನವ್ರು ಹೊಡಿಯೋಷ್ಟು ಎಮರ್ಜೆನ್ಸಿ ಬ್ರೇಕ್ ಯಾರು ಹೊಡೆಯಲ್ಲ. ತುಂಬಾ ಎಮರ್ಜೆನ್ಸಿ ಬ್ರೇಕ್ ಹೊಡ್ಕೊಂಡು ಹೋಗ್ತಾರೆ ಬಸ್ನವ್ರು. ಎಮರ್ಜೆನ್ಸಿ ಬ್ರೇಕ್ ತುಂಬಾ ಡೇಂಜರ್. ಅಂದ್ರೆ ಅವಾಗ ಅವಾಗ ಬ್ರೇಕ್ ಎಮರ್ಜೆನ್ಸಿ ತರ ಹಿಡಿತಾರಲ್ಲ, ಅದು ತುಂಬಾ ಡೇಂಜರ್. ಡೀಸೆಲ್ ಟ್ಯಾಂಕ್ ಆರ್ಡರ್ ಮಾಡಿ ಇಡ್ತೇವೆ, ಬಂದಿರುತ್ತೆ ಬಾಂಬೆಗೆ ಹೋಗಿ ಬಂದು ಅದೇ ಗಾಡಿ ಖಾಲಿ ಮಾಡಿಸ್ಕೊಂಡು ಹೋಗ್ಬರುತ್ತೆ. ವಾಪಸ್ ಪೆಟ್ರೋಲ್ ಪಂಪಿಗೆ ಗಾಡಿ ಸೈಡ್ ಹಾಕಿದೆ. ಎಚ್ ಪಿ ಪೆಟ್ರೋಲ್ ಪಂಪಿಗೆ ನೋಡಿ ಫೋನ್ ಮಾಡಿದೆ ಓನರ್ಗೆ. ವಾಪಸ್ 13,500 ರೂಪಾಯಿ ಡೀಸೆಲ್ ಹಾಕಿ ಮತ್ತೆ ಅಲ್ಲಿಂದ ಹೊರಡಿ ಅಂತ ಹೇಳಿದರು. ನಿಮಗೆ ಟೋಟಲಾಗಿ ನಾನು ನಿಮಗೆ ಡೀಸೆಲ್ ಹಾಕಿದ್ದು ಅಷ್ಟೇ ತೋರಿಸ್ತಾ ಇದ್ದೀನಿ. ಎಷ್ಟು ಡೀಸೆಲ್ ಹಾಕಿದ್ದೀನಿ ಒಂದು ಟ್ರಿಪ್ಪಿಗೆ ಅಂತ ಅನ್ನೋದು ನಾನು ನಿಮಗೆ ಇನ್ನೂ ಕ್ಲಿಯರಿಟಿ ಕೊಟ್ಟಿಲ್ಲ. ಯಾಕೆ ಅಂದರೆ ಅದೊಂದು ಬೇರೆ ವಿಡಿಯೋಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಒಂದು ಟ್ರಿಪ್ಪಿಗೆ ಎಷ್ಟು ಡೀಸೆಲ್ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಎಕ್ಸಾಕ್ಟಾಗಿ ಕಾರವಾರ ಬೀಚ್ ಸೈಡ್ ಬಂದೆ ನೋಡಿ. ಕಾರವಾರ ಬೀಚ್ ಸೈಡ್ ಸ್ವಲ್ಪ ದಾಟುತ್ತೆ, ಮರವಂತೆ ಬೀಚ್ ಥರನೇ ಸ್ವಲ್ಪ ಇದು ಹೈವೇದಲ್ಲಿದೆ. ಹೈವೇದಿಂದ ಬೀಚ್ ಕಾಣುವ ಹಾಗೆ ಇದೆ. ಹಂಗೆ ಕಾರವಾರ ಒಂದು ಘಾಟ್ ಸೆಕ್ಷನ್ ಸಣ್ಣದಾಗಿ ಬರುತ್ತೆ. ಆ್ಯಕ್ಚುಲಿ ಅದನ್ನು ಹತ್ತಿಸ್ಕೊಂಡು ಹೋಗ್ಬೇಕು. ಘಾಟ್ ಸೆಕ್ಷನ್ ಯಾಕೆ ಹೇಳ್ತೇನೆ ಅಂದರೆ, ಘಾಟ್ ಸೆಕ್ಷನ್ಗಳಲ್ಲಿ ಗಾಡಿಗಳು ಸ್ಪೀಡ್ ಹೋಗೋ ಮ್ಯಾಟ್ರ್ ಇರೋದಿಲ್ಲಲ್ವ, ಅದಕ್ಕೆ ಹೇಳ್ತಾ ಇರ್ತೀನಿ. ಯಾವಾಗ ಏನು ಬೇಕಾದರೂ ಸಂಭವಿಸ್ಬೋದು. ಘಟನೆಗಳು ತುಂಬ ದೊಡ್ಡ ಘಟನೆ ಅಂತಲೂ ಅಲ್ಲ, ಸಣ್ಣ ಘಟನೆಗಳು ಅಂತ ಅಲ್ಲ. ಇತ್ತು ಇನ್ನು ಏನಿದ್ರು ಕರ್ನಾಟಕ ಗೋವಾ ಬಾರ್ಡ್ರಿಂದ ನೋಡಿ, ಇದು ಎಕ್ಸಾಕ್ಟ್ ಕರ್ನಾಟಕ. ಆ್ಯಕ್ಚುಲಿ ಬೀಚ್ ಸೈಡ್ ಇದು ಎಲ್ಲಿ ಬರುತ್ತೆ ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಯಾವ ಕಡೆ ಬರುತ್ತೆ ಅಂದರೆ ಕಾರವಾರ ಸೈಡ್ ಬರುತ್ತೆ. ಈಗ ನಾನು ಇಲ್ಲಿಂದ ಇನ್ನು ವಿಡಿಯೋ ಅಲ್ಲಿ ಇಲ್ಲಿ ಮಾಡ್ತೇನೆ ಇಲ್ಲ ಮೀನಿನ ಲೋಡು ಮಾಡಿ ಇದಕ್ಕೆ ಗಾಡಿಯಲ್ಲಿ ಫುಲ್ ಮೀನಿನ ಸ್ಮೆಲ್ಲೇ ಇತ್ತು. ಬೇಗ ಹೋಗಿ ಗಾಡಿ ಖಾಲಿ ಮಾಡಬೇಕು ಪಾಯಿಂಟಿಗೆ ಅಂತೇಳಿ ಗಡಿ ಫೋನ್ ಮಾಡ್ತಾಯಿದ್ರು. ಆಯ್ತು ಅಂತೇಳಿ ನಾನು ಕಾರವಾರ ಅಂಕೋಲಿಗೆ ಮುಟ್ಟಿ ಅಲ್ಲಿಂದ ಮೊಬೈಲ್ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಪಾಯಿಂಟಿಗೆ ಹೋಗಿ ವೀಡಿಯೋ ಮಾಡುವ ಅಂಥೇಳಿ ಒಂದುಲ ಕಾಡೆ ಬೈದೀನಿ. ಇನಿ ಗಾಡಿ ಬೈದೀನಿ. ಒಂದು ರೆಡ್ ಗಾಡಿ ಆದಬೇಕ, ಒಂದು ಗಾಡಿ ಖಾಲಿ ಅಪ್ಪನಿಗೆ, ಒಂದು ಗಾಡಿ ಕಾಡೆ ಬೈದೀನಿ. ಈಗ ಗಾಡಿ ಖಾಲಿ ಮಾಡ್ಸಕ್ಕೆ ಬಂದಿದ್ದೀನಿ ಬ್ಲೂ ಲೈನ್ ಕಂಪ್ನಿಗೆ. ಕಾಟೆಲ್ಲ ಮಾಡಿಸಿ ಗಾಡಿನ ನಿನ್ನೆ ಗಾಡಿ ಸೈಡ್ ಹಾಕಿದ್ದೆ. ಇನ್ನೂ ಗಾಡಿ ಕರೆದಿಲ್ಲ ಗಾಡಿ ಖಾಲಿ ಮಾಡೋಕ್ಕೆ. ತರ್ಪಲ್ನ ಇನ್ನೊಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಮಳೆ ಸ್ವಲ್ಪ ಮಂಗಳೂರಲ್ಲಿ ಜಾಸ್ತಿ ಇದೆ. ಆ್ಯಕ್ಚುಲಿ ನಾನು ನಿನ್ನೆ ಮನೆಗೆ ಹೋಗಿ ಸ್ವಲ್ಪ ಅಲ್ಲೇ ರಾತ್ರಿ ಮಲ್ಕೊಂಡು ಈಗ ಬೆಳಗ್ಗೆ ಬಂದೆ. ಗಾಡಿ ಖಾಲಿ ಮಾಡ್ತಾರಂತ ಅಂದ್ಕೊಂಡು ಬಂದಿದ್ದೀನಿ. ಗಾಡಿ ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ಬರುವಾಗ ಸಮಸ್ಯೆ, ನಾನು ಆ್ಯಕ್ಚುಲಿ ಯಾಕೆ ವಿಡಿಯೋಗಳನ್ನ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ, ಟ್ರೈನ್ ಮೇಲೆ ಬರಬೇಕಾಗಿರೋ ಗಾಡಿ ತಪ್ಪಿ ರೋಡ್ ಬೈ ಬಂತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ರೋಡ್ ಬೈ ತುಂಬ ಹೆವಿ ಸ್ಟ್ರೆಸ್ ಮಾತ್ರ. ಬಾಡಿಗೆ ವರ್ಕೌಟಿಗೂ ಮತ್ತು ರೋಡು ತುಂಬ ವ್ಯತ್ಯಾಸ ಬೀಳುತ್ತೆ. ಘಾಟ್ ಸೆಕ್ಷನ್ ಏರಿಯಾ ಗೋವಾ ರೂಟ್ ಎಲ್ಲ ಉಲ್ಟಾ ಆಗಿಬಿಡ್ತು. ಅಲ್ಲೇ ಸ್ವಲ್ಪ ಅಪ್ಸೆಟ್ ಆಗಿದ್ದು ನಾನು. ಅಲ್ಲಿ ಅಪ್ಸೆಟ್ ಆಗಿ ಮತ್ತು ಬಂದೆ. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಬೇರೆ ಬೊಂಬೆಯಿಂದ ಬರುವಾಗ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ನಾನು ಒಂದು ಟ್ರೈನ್ ಮೇಲೆ ಬರಬೇಕು, ಇಲ್ಲ ರೋಡ್ ಬೈ. ಏನು ಮಾಡೋಕ್ಕಾಗಲಿಲ್ಲ. ರೋಡ್ ಬೈ ಬರೋಂಗಾಯ್ತು. ರೋಡ್ ಬೈ ಬಂದೆ. ರೋಡ್ ಬೈ ಬರುವಾಗಲೇ ಸ್ವಲ್ಪ ಟೈಮ್ ಆಗಿದ್ದು. 3 ದಿನ ಹಿಡೀತು. ಈಗ ಇಲ್ಲಿ ಆಲ್ಟಿಂಗ್ ನೋಡಿದ್ರೆ 1 ದಿನ 2 ದಿನ, ಇಲ್ಲೊಂದು 2 ದಿನ, 5 ದಿನ ಇಲ್ಲೇ ಹಾಳಾಗೋಯ್ತು. ಮುಂಬೈಯಲ್ಲಿ 8 ದಿನ ಇದ್ದೆ. 8, 5, 12, 13, 2 ವಾರ ಅಲ್ಲ, ಒಂದೊಂದು ಟ್ರಿಪ್ಪಿಗೆ ಆಗ್ತಾಯಿದೆ, ಗೊತ್ತಾಗಲ್ಲ. ಟ್ರೈನಲ್ಲಿ ಗಾಡಿ ಖಾಲಿ ಆಗುತ್ತೆ ಅಂತ ಇತ್ತು. ಗಾಡಿ ಖಾಲಿ ಆಯ್ತು. 3ನೇ ದಿವಸಕ್ಕೆ ಮಂಗಳೂರಿಗೆ. ಫೈನಲಿ ಗಾಡಿ ಮಂಗಳೂರಿಗೆ ಬಂದು ರೀಚ್ ಆಗಿ ಇವತ್ತಿಗೆ 3ನೇ ದಿನಕ್ಕೆ ಗಾಡಿ ಖಾಲಿ ಆಗ್ತಾ ಇದೆ. ಬರೋಕ್ಕೆ ಜರ್ನಿಗೆ 2.5 ದಿನ, ನಿಲ್ಲಕ್ಕೆ 2 ದಿನ, 4.5 ದಿನ ಗಾಡಿ ಖಾಲಿ. ಮುಂಬೈಯಿಂದ ಇಲ್ಲಿ, ಮುಂಬೈಯಲ್ಲಿ 7 ದಿನ, ಟೋಟಲ್ ಆಗಿ 11 ದಿವಸ ಆಯಿತು. ಅಲ್ಲಿಂದ ಆಲ್ಟಿಂಗ್ ಸೇರಿ ಮತ್ತೆ ರನ್ನಿಂಗ್ ಸೇರಿ ಇಲ್ಲಿ ಬಂದು ಆಲ್ಟಿಂಗ್ ಸೇರಿ ಮತ್ತೆ ಗಾಡಿ ಖಾಲಿಯಾಗಿ. ಇವತ್ತು ಶನಿವಾರ, ನಾಳೆ ಭಾನುವಾರ. ಇವತ್ತು ನಾಳೆ ಲೋಡ್ ಆಗುವ ಸಾಧ್ಯತೆ ಏನೂ ಇಲ್ಲ. ನಾನು ಮನೆಗೆ ಹೋಗಿ ಗಾಡಿ ನಿಲ್ಸಕ್ಕಿದೆ. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸದಲ್ಲಿ ಲೋಡ್ ಆಗುತ್ತೆ ಅನ್ಕೊಂಡಿದ್ದೀನಿ. ಆಗದೇನೆ ಇರ್ಬೋದು. ಮತ್ತೆ ಗಾಡಿಗಳ ಕೆಲಸ ಇದೆ. ನನಗೆ ಓನರ್ಗೆ ಡಿಮ್ಯಾಂಡ್ ಮಾಡೋಕೆ ಆಗ್ತಾ ಇಲ್ಲ.
ಓನರ್ಗೆ ನಾನು ಡಿಮ್ಯಾಂಡ್ ಮಾಡಕ್ ಆಗ್ತಾ ಇಲ್ಲ, ಆದ್ರೂ ಏನಾದರೂ ಮಾಡ್ತೀನಿ ನಾಳೆ ನಾಡ್ದು. ಇಲ್ಲ ಒಂದು 10 ದಿನ ಬೇರೆ ಯಾರ ಡ್ರೈವರ್ಗಳಿಗೆ ಬೇರೆ ಡ್ರೈವರ್ನ ಕಳಿಸಿ ಅಂತ ಹೇಳ್ತೀನಿ. ಡ್ರೈವರ್ಗಳು ಇವರಿಗೆ ಸಿಗಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ. ನನಗೊಂದು 10 ದಿವಸ ನಾನು ರೆಸ್ಟ್ ಮಾಡ್ಬೋದು ಮನೆಯಲ್ಲಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಆರಾಮಾಗಿ ಸ್ವಲ್ಪ ಇದೆಯಾ ಕೇಳಲಿಕ್ಕಿದೆಯಾ ನೋಡ್ಕೊಳ್ತೀನಿ ಮನೆಯಲ್ಲಿದ್ದು. ಇಲ್ಲ ನಾನೇ ಹೋಗೋಕ್ಕೂ ಸಿಕ್ಕರು ಸಿಗುತ್ತೆ, ನಾವು ಹೋಗಕ್ಕೆ ಸಿಕ್ಕರು ಪರವಾಗಿಲ್ಲ, ನಾನು ಹೊರಡಕ್ಕೆ ಸಿಗುತ್ತೆ ಗಾಡಿ ಲೋಡ್ ಮಾಡಿಕೊಂಡು. ಮಂಗಳೂರಿಂದ ಜಾಸ್ತಿ ಎಲ್ಲಿಗೆ ಹೋಗುತ್ತೆ ಅಂತ ಅನ್ಕೊಂಡ್ರೆ ಕರೆಕ್ಟಾಗಿ ಒಂದು ಒರಿಸ್ಸಕ್ಕೆ ಲೋಡ್ ಮಾಡ್ಬೋದು, ಒಡಿಸ್ಸಕ್ಕೆ ಲೋಡ್ ಮಾಡ್ಬೋದು, ಇಲ್ಲ ಅಂದ್ರೆ ರಾಜಸ್ಥಾನಿಗೆ ಲೋಡ್ ಮಾಡ್ಬೋದು. ಇವೆರಡೇ ಕಡೆ ಈಗ ಒಳ್ಳೆ ಬಾಡಿಗೆ ಏನಾದರೂ ಇರುತ್ತೆ ಅಂತ ಇದ್ರೆ ಒಡಿಸ್ಸಾ ಆದರೆ ಒಡಿಸ್ಸಾಗೆ ಹೋಗ್ತೀನಿ. ಮತ್ತೆ ಇವು 3ನೇ ಗಾಡಿ ಖಾಲಿಯಾಗಿ 3ನೇ ದಿವಸಕ್ಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಇನ್ನು ನಾನು ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಒಂದೆರಡು ದಿನ ಆಲ್ಟ್, ಆಮೇಲೆ ಮುಂದೆ ನೋಡುವ. ಈ ಆದಷ್ಟು ನನ್ನ ವಿಡಿಯೋಸ್ಗಳಿಗೆ ಒಂದು ಆದಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ ಹೆಂಗೆ ಏನು ಅಂತೇಳಿ. ನಾನು ಅದು ಆದಷ್ಟು ನಿಮಗೆ ಮುಂದೆ ರಿಪ್ಲೈ ಕೊಟ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಮಾಡ್ತಾ ಇದ್ದೀರಿ ಇವ್ರು ಹಾಗೆ ಈಗ ಅಂತೇಳಿ ನನಗೆ ಆಫ್ಲೈನಲ್ಲಿ ಹೇಳ್ತಾರೆ. ಸ್ವಲ್ಪ ಚೆನ್ನಾಗಿ ಮಾಡೋದು ಇಂಪಾರ್ಟೆಂಟ್ ಆಗಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕನ್ನೋ ಸಣ್ಣ ಯೋಚನೆ. ಆದರೆ ಕೈಯಲ್ಲಿ ಮಾಡ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಮುಂದಿನ ದಿನದಲ್ಲಿ ಈಗ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಆದಷ್ಟು ಇನ್ನೊಂದು 3-4 ತಿಂಗಳು ಬಿಟ್ಟು ಸ್ವಲ್ಪ ಮೊಬೈಲಿಂದ ಗೋಪ್ರಿಗೆ ಶಿಫ್ಟ್ ಆಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ನೋಡುವ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಮುಂದಿನ ದಿನಗಳನ್ನ ಹೇಳೋಕ್ಕೂ ಆಗಲ್ಲ, ಟೈಮ್ ಒಂದೇ ಥರ ಇರುವುದಿಲ್ಲ. ಹಂಗೆ ವಿಡಿಯೋ ಗಾಡಿಯಲ್ಲಿ ಒಬ್ಬನೇ ಇದ್ರೆ ಯಾವ ಥರನೂ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಆದರೆ ನಾನು ವಿಡಿಯೋದಲ್ಲಿ ಜಾಸ್ತಿ ಕಂಟೆಂಟ್ ಇಲ್ಲ. ಆ ಕಂಟೆಂಟ್ನ ಅಪ್ಡೇಟ್ ಮಾಡೋಕ್ಕೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಒಂದು ವಾರನೂ ಆಗ್ಬೋದು.